ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ HL ಕ್ರಿಯೇಷನ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಿಮಗೆ ಸಖತ್ ಟೇಸ್ಟಿ ಆಗಿರುವಂತಹ ಒಂದು ಪಲಾವ್ ಕಲಿಸ್ಕೊಡ್ತೀನಿ. ಬರೀ ಈಸಿಯಾಗಿ ಬ್ಯಾಚುಲರ್ಸ್ ಎಲ್ಲ ಮಾಡ್ಕೊಂಡು ತಿನ್ಬೋದು, ಮತ್ತು ಸ್ಕೂಲ್ ಹುಡುಗರು ಅರ್ಜೆಂಟಾಗಿ ಮಾಡ್ಕೊಂಡು ತಿನ್ಬೋದು. ಯಾವ ಥರ ಈಸಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಇವಾಗ ಮೊದಲು ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಿಗೆ ಒಂದೆರಡು ಚಮಚದಷ್ಟು ಆಯಿಲ್ ಹಾಕಿದ್ದೀನಿ. ನಂತರ ಅದನ್ನು ಬಿಸಿ ಮಾಡಿದ್ದೀನಿ. ಓಕೆ, ನಾನು ಫ್ರೆಂಡ್ಸ್ ಇವಾಗ ಎಣ್ಣೆ ಕಾಯ್ತಾ ಇದೆ. ಇವಾಗ ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ನಂತರ ಈ 2 ಈರುಳ್ಳಿನ ಕಟ್ ಮಾಡಿದ್ದೆ, ಉದ್ದುದ್ದಕ್ಕೆ ಕಟ್ ಮಾಡಿ, ಟೇಸ್ಟ್ ಇರುತ್ತೆ. ಮೊದಲು ಒಂದೆರಡು ಇದು ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ, ಅವನು ಎಣ್ಣೆಯಾಗ ಹಾಕಬೇಕು. ಮೊದಲು ಎಣ್ಣೆಯಾಗ ಮೆಣಸಿನ್ಕಾಯಿ ಹಾಕ್ಬೇಕಾಯ್ತು, ನಾನು ತಪ್ಪಿ ಈರುಳ್ಳಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ಕ್ರಿಸ್ಪಿ ಆಗುತ್ತೆ, ಎಣ್ಣೆಯಲ್ಲಿ ಚೆನ್ನಾಗಾಗುತ್ತೆ. ಹಾಗಾಗಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು ನಾವು. ಇವಾಗ ಇದನ್ನು ಕೈ ಆಡಿಸ್ಬೇಕು. ಈ ಥರ ಫ್ರೈ ಮಾಡ್ಕೋಬೇಕು. ನಂತರ ನಾನು ಅದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಇವಾಗ ನಾನು ನೀರು ಹಾಕಿ ತೊಳಿತಾ ಇದ್ದೀನಿ. ಈ ಥರ ನೀರು ಹಾಕಿ ತೊಳಿತಾ ಇದ್ದೀನಿ. ಇವಾಗ ಈ ಥರ 3 ಸರಿ ಕ್ಲೀನಾಗಿ ನಾವು ತೊಳ್ಕೊಬೇಕು. ಕ್ಲೀನಾಗಿ ತೊಳೆದು ಈ ಥರ ಎತ್ತಿಡಬೇಕು. ಇಲ್ಲಿ ಎಣ್ಣೆ ಫ್ರೈ ಆಗ್ತಾ ಇದೆ ಅಲ್ವಾ, ಇವಾಗ ಈರುಳ್ಳಿನೂ ಫ್ರೈ ಆಗ್ತದೆ, ಮೆಣಸಿನ್ಕಾಯಿನೂ ಫ್ರೈ ಆಗ್ತದೆ. ಸ್ವಲ್ಪ ಬ್ರೌನ್ ಕಲರ್ ಬಂದ ತಕ್ಷಣ ನಾವು ಬಟಾಣಿನ ಹಾಕಬೇಕು. ಇದೇನು ನೀರಲ್ಲಿ ಕುದಿಯುತ್ತೆ, ಹಾಕ್ಬೋದು. ಓಕೆ, ಇವಾಗ ಬಟಾಣಿ ಹಾಕಿದ ನಂತರ ನಾನು ಹಾಗೆ ಒಂದು ಆಲೂಗಡ್ಡೆ ಕಟ್ ಮಾಡಿದ್ದೆ, ಸಿಪ್ಪೆ ತೆಗೆದು ಆಲೂಗಡ್ಡೆನ ಕಟ್ ಮಾಡಿದ್ದೆ. ನಂತರ ಕ್ಯಾರೆಟನ್ನು ಸಿಪ್ಪೆ ತೆಗೆದು ಕಟ್ ಮಾಡಿದ್ದೆ. ಇವಾಗ ಬೀಟ್ರೋಟ್ ಬೀನ್ಸನ್ನು ಕಟ್ ಮಾಡಿದ್ದೀನಿ. ಓಕೆ, ಇವಾಗ ಇದಿಷ್ಟನ್ನು ಒಂದೇ ಸರಿಗೆ ಹಾಕಬೇಕು. ಚೆನ್ನಾಗಿ ಬೇಯುತ್ತೆ ಎಣ್ಣೆಗೆ ಈ ಥರ ಹಾಕಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ. ಇವಾಗ ಇದಕ್ಕೆ ಮೊದಲು ಮಿಕ್ಸಿಗೆ ಹಾಕ್ಕೋಬೇಕು. ಒಂದು ಅರ್ಧ ಹೋಳಷ್ಟು ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಒಂದು ಚಕ್ಕೆ ಮೊಗ್ಗು, ಒಂದು ಚಕ್ಕೆ, ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಅಲ್ಲಿ ನೋಡಿ ಹಾಕ್ಕೋಬೇಕು. ಒಂದೇ ಒಂದು ಟೇಸ್ಟಿಗೆ ಹಾಕ್ಕೋಬೇಕು ಇದನ್ನು. ಓಕೆ, ನಂತರ ಈರುಳ್ಳಿನೂ ಹಾಕ್ಕೋಬೇಕು. ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೋಬೇಕು. ಓಕೆ, ಇವಾಗ ಬೆಳ್ಳುಳ್ಳಿನ ನಾನು 2 ಗಡ್ಡೆ ತೊಗೊಂಡಿದ್ದೆ, ಅದನ್ನು ಹಾಕ್ಕೋಬೇಕು. ಕೊತ್ತಂಬರಿ ಹಾಕ್ತಾ ಇದ್ದೀನಿ, ಲವಂಗ ಹಾಕ್ತಾ ಇದ್ದೀನಿ, ಏಲಕ್ಕಿ ಹಾಕ್ತಾ ಇದ್ದೀನಿ. ಇವಾಗ ಮೆಣಸು, ಇದು ವೈಟ್ ಕಲರ್ ಮೆಣಸು, ಇದನ್ನು ಹಾಕ್ತಾ ಇದ್ದೀನಿ. ಇವಾಗ ಮಿಕ್ಸಿ ಹಾಕ್ತಾ ಇದ್ದೀನಿ. ಇದು ಅಲ್ಲ ಹಾಕ್ಕೋಬೇಕು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಮತ್ತು ನೆಕ್ಸ್ಟು ಗಸಗಸೆ ಸ್ವಲ್ಪ ಹಾಕ್ಕೋಬೇಕು. ಚಕ್ಕಿ, ಲವಂಗ, ಏಲಕ್ಕಿ ಅದನ್ನೆಲ್ಲ ಎಣ್ಣೆಗೆ ಹಾಕಿಬಿಟ್ರೆ ಸೈಡೆಲ್ಲ ಎತ್ತಿರ್ತಾರೆ. ಮಿಕ್ಸಿಯಲ್ಲೇ ಹಾಕೊಂಡ್ಬಿಡೋಣ, ಅಂದರೆ ತಿಂತಾರೆ. ಓಕೆ, ಇವಾಗ ಸ್ವಲ್ಪ ನೀರು ಹಾಕಿದ್ದೀನಲ್ವ, ಇದನ್ನು ರುಬ್ತಾ ಇದ್ದೀನಿ. ನೋಡಿ, ಈ ಥರ ತರಿಯಾಗಿ ರುಬ್ಕೋಬೇಕು. ಇದೆಲ್ಲ ಇದಕ್ಕೆ ಟೊಮೊಟೊ ಹಾಕ್ತಾ ಇದ್ದೀನಿ. ಇವಾಗ ಇಷ್ಟು ಕಲ್ಲು ಉಪ್ಪು ಹಾಕ್ತಾ ಇದ್ದೀನಿ. ಓಕೆ, ರುಬ್ಬಿರುವಂಥ ಮಿಶ್ರಣನೂ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಎಣ್ಣೆಯಾಗ ಫ್ರೈ ಆಗಬೇಕು, ಆಗ ಸಖತ್ ಟೇಸ್ಟಿ ಆಗುತ್ತೆ. ಸಾಕು, ಉಳಿದಿರ್ತಕ್ಕಲ್ಲ ಮಸಾಲ, ಅದನ್ನು ನೀರು ಹಾಕಿ ತೊಳೆದು ಹಾಕ್ತಾಯಿದ್ದೆ. ಇದು ಹಾಗೆ ಕುದೀತಾ ಇದೆ.
ಎಣ್ಣೆಯಲ್ಲಿ. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು, ಹಂಗೆ ನಾವು ಫ್ರೈ ಆಗಬೇಕು. ನೋಡಿ ಎಲ್ಲ ಮೆತ್ತಗಾಗ್ಬಿಟ್ಟಿದೆ. ಆಗ ನಾವು ಮಿಕ್ಸಿಗೆ ಹಾಕಿ ಅಕ್ಕಿ ತೊಳೆದು ಇಟ್ಕೊಂಡಿದ್ವಲ್ವ ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ತೆಗೆದು ಬಿಸಿನೀರನ್ನು ನಾನು ಕಾಯಿಸಿಟ್ಕೊಂಡಿದ್ದೆ. ಚೆನ್ನಾಗಿ ಒಂದ್ಸಲ ಕೈ ಆಡಿಸಿ ನಾವು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡ್ಬೇಕು. ಎಷ್ಟು ಹಾಕೋದಾಗ್ತದೆ. ಓಕೆ, ಇವಾಗ ಒಂದು 10 ನಿಮಿಷ ಬಿಡೋಣ. ಫ್ರೆಂಡ್ಸ್, ಇವಾಗ ಸಖತ್ ಟೇಸ್ಟಿಯಾದ ರುಚಿಯಾದಂಥ ಪಲಾವ್ ಎಲ್ಲರೂ ಮಾಡ್ಕೊಂಡು ತಿನ್ನುವಂಥ ಸಿಂಪಲ್ ಪಲಾವ್ ರೆಸಿಪಿನ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹಾಯ್ ಹಾಯ್ ಅನ್ನ, ಇನ್ನೂ ಸರಿ ಅನ್ನ. ಹಾಯ್ ಅನ್ನ. ಹಾಯ್. ಹಿಂಗೆ ಪಪ್ಪಿ ಕೊಡು, ಹಿಂಗೆ ಪಪ್ಪಿ ಕೊಡು. ಅಯ್ಯವ್ವ ಸೂಪರ್ ಸೂಪರ್ ಅನ್ನ, ಸೂಪರ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಓಹೋ.